ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಏಕಾದಶಿ ಸರ್ವೇಶಾಂ ಏಕಾದಶಿ. ಈ ದಿನ ವಿಶ್ವಕರ್ಮರ ಜಯಂತಿಯೂ ಕೂಡ ಬಹಳ ಅದ್ಭುತವಾಗಿ ಶಿಲ್ಪಶಾಸ್ತ್ರವನ್ನೇ ಇವತ್ತು ನಮಗೆ ವಿಷ್ಣು ಯಾರು, ಶಿವ ಯಾರು, ದುರ್ಗೆ ಯಾರು ಅಂತ ಗೊತ್ತಾಗಬೇಕಾದ್ರೆ ಮಹಾನುಭಾವನಾಗಿರತಕ್ಕಂಥ ವಿಶ್ವಕರ್ಮರಿಂದಲೇ ಸಾಧ್ಯ ಆಗಿರತಕ್ಕಂಥದ್ದು. ಯಾರೆಲ್ಲ ಕೂಡ ಕೆತ್ತನೆ ಮಾಡ್ತಾರೆ ವಿಗ್ರಹಗಳನ್ನ, ಅವರೆಲ್ಲರಿಗೂ ಕೂಡ ಇಲ್ಲಿಂದ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೇನೆ. ಯಾಕಂದ್ರೆ ಶಿಲ್ಪಶಾಸ್ತ್ರ ನಮಗೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೆ ಈ ಮೂರ್ತ ರೂಪದಲ್ಲಿ ಇದ್ದಾನೆ, ಇದನ್ನು ಪೂಜಿಸಿ ಅಂತ ನಮಗೆ ಅವಕಾಶ ಮಾಡಿಕೊಟ್ಟವ ಮಹಾನುಭಾವ. ಅಂತಹ ದಿನದ ವಿಶೇಷ ಫಲವನ್ನ ನಿಮಗೆಲ್ಲರೂ ಕೂಡ ಸಿಗಲಿ ಅಂತ ಪ್ರಾರ್ಥಿಸ್ತಾ ಈ ದಿನಕ್ಕಾಗಿ ಸಂಬಂಧಪಡತಕ್ಕಂತಹದ್ದು ಅತ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾ ಸೃಜಯತಿ ನಾರಾಯಣ ಪ್ರಾಣೋ ಜಾಯತೆ. ನಾರಾಯಣ ಸರ್ವವ್ಯಾಪಿ ಇಲ್ಲ, ಇದರಲ್ಲಿ ಇದ್ದಾನೆ, ಇದರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಜೀವ ನಿರ್ಜೀವ ಎಲ್ಲ ವಸ್ತುಗಳಲ್ಲೂ ಅವ ಅಡಕವಾಗಿದ್ದಾನಾದ್ದರಿಂದ ಏಕಾದಶಿಯಂದು ಮಮೇಕಚಿತ್ತವಾಗಿ ತನ್ಮಯರಾಗಿ ಒಮ್ಮೆ ಧ್ಯಾನಸ್ಥರಾಗಿ ಬಿಡುವಂಥದ್ದು. ಇದೊಂದು ಪರಮಾತ್ಮ ತತ್ವ. ಒಮ್ಮೆ ಏನು ಗೊತ್ತಾ, ನೀವೆಲ್ಲೋ ತೀರ್ಥಕ್ಷೇತ್ರ ಹೋಗಿ ಬಂದಷ್ಟು ಫಲವನ್ನು ಇವತ್ತು ಪಡ್ಕೊಳ್ಬೇಕು ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ತಿರುಪತಿಗೆ ಹೋಗಿ ಶ್ರೀನಿವಾಸನ ನೋಡೋದು, ಅಲ್ಲಿರೋ ಒಂದೊಂದು ಬೋರ್ಡು ನೀವು ಓದಬೇಕು. ಅಲ್ಲಿ ನೀವು ಎಷ್ಟು ಜನ ಹೋಗಿದ್ದೀರಿ, ಯಾವ ರೀತಿ ದರ್ಶನ, ಗಂಟೆ ಸೌಂಡ್ ಬರ್ತಿದ್ಯಾ, ಯಾವ ಹೂ ಹಾಕಿದ್ದಾರೆ, ಇದೆಲ್ಲ ನೀವು ಧ್ಯಾನ ಮಾಡ್ತಿದ್ರೆ ನಿಮ್ಮ ಕಣ್ಣು ಮುಂದೆ ಗೋಚರ ಆಗ್ತಾ ಇರಬೇಕು. ಆ ರೀತಿಯಾಗಿ ಒಂದು ಧ್ಯಾನ ಇವತ್ತು ಮಾಡಿ ಆಗ್ತಕ್ಕಂತಹ ಸಫಲವನ್ನ ನೀವು ಕಾಣ್ತೀರಿ. ಅಂತಹ ನಾರಾಯಣಗೆ ಸಂಬಂಧಪಡತಕ್ಕಂತಹ ಅಷ್ಟಾಕ್ಷರಿ ಬಹಳ ಬಲ ಇರುವಂಥದ್ದು. ಓಂ ನಮೋ ನಾರಾಯಣಾಯ ಅದನ್ನು ಹೇಳ್ಕೊಳ್ತಿರೋ. ನಾನು ಹೇಳಿದ ಆತ ಪುರುಷ ಹವೈ ನಾರಾಯಣ ಅಂತಹ ಮಹಾನಾರಾಯಣ ಉಪನಿಷತ್ತನ್ನ ಒಂದು ಸಲ ಕೇಳುತ್ತೀರೋ, ಅಥವಾ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತೆ. ಏಕಾದಶಿ ಅಲ್ವಾ, ಅದಕ್ಕಾಗಿ ಅವನ ನಾಮಸ್ಮರಣೆಯೇ ಮತ್ತೊಂದು ಮಾಡ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಗೋವಿಂದಂ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಕರಣೆ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಕಲೇಶಃ ಸತ್ಯಂ ಪುತ್ರಾದಪಿ ಧನಭಾಜಂ ಭೀತಿ ಸರ್ವತ್ರೈಷ ವಿಹಿತಾ ರೀತಿ. ಹಣ ಅನ್ನೋದು ಏನು ಗೊತ್ತಾ, ಹಣ ಇದ್ರೆ ನೆಮ್ಮದಿ ಅನ್ಕೊಂಡ್ಬಿಟ್ಟಿದೀವಿ. ನಮ್ಮ ಹತ್ರ ಹಣ ಇದ್ರೆ ಪುತ್ರ ಕೂಡ ಏನು ಬೇಕಾದ್ರೂ ಮಾಡಿಬಿಡಬಹುದು. ಅಂತಹ ದಿನಗಳಿಗೂ ಹಣ ನೆಮ್ಮದಿಯನ್ನು ಕೊಡಲಾರದು. ಹಣ ಅವಶ್ಯಕತೆ ಅಷ್ಟೇ, ಅತ್ಯಂತ ಅವಶ್ಯಕತೆ ಇರತಕ್ಕಂತಹದ್ದು ಗೋವಿಂದನ ಪಾದವನ್ನ ಒಮ್ಮೆ ಸ್ಮರಣೆ ಮಾಡೋದು. ಅದನ್ನ ಮಾಡಿ ನೀವು ಹಣ ಇಟ್ಕೊಂಡ್ರೆ ಪುತ್ರ ಕೂಡ ಬದಲಾಗಬಹುದು. ಶುಭಂಭೂಯ.